ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ ಅಪಮಾನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಸರ್ಕಾರದ ನಡೆಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸಭೆ ಪರಿಷತ್ ಸದಸ್ಯರಿಂದ ಅಗೌರವ ತೋರಿದ ಸದಸ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ಗೆ ಮನವಿಯನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯಪಾಲರ ನಿರ್ಗಮನದ ವೇಳೆ ತಳ್ಳಾಟ ನೂಕಾಟ ಆಗಿತ್ತು, ಅವರನ್ನು ತಡೆಯುವಂತಹ ಕೆಲಸ ಆಗಿತ್ತು. ಈ ಮೂಲಕ ರಾಜ್ಯಪಾಲರ ಗೌರವಕ್ಕೆ ಧಕ್ಕೆ ಬರುವಂತೆ ವರ್ತಿಸಲಾಗಿದೆ. ಕೂಡಲೇ ಅಂತವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಶೋಕ್ ಪತ್ರವನ್ನ ಬರೆದಿದ್ದಾರೆ. ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತಿದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು, ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು. ಅವ್ರ ಮೇಲೆ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ, ಎಲ್ಲಾ ಚಾನೆಲ್ಗಳು ವಿಡಿಯೋ ಅವ್ರನ್ನ ಅಡ್ಡಾಕಿರೋದು, MLA ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ, ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಅವರೇನೋ ತಪ್ಪು ಮಾಡಿದ್ದಾರೆ ಇಲ್ಲ, ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೆ ತಗೊಂಡ್ರೆ ಸರಿ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡ್ಬೇಕು. ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತಿದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು, ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ. ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ ಅಪಮಾನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಸರ್ಕಾರದ ನಡೆಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸಭೆ ಪರಿಷತ್ ಸದಸ್ಯರಿಂದ ಅಗೌರವ ತೋರಿದ ಸದಸ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ಗೆ ಮನವಿಯನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯಪಾಲರ ನಿರ್ಗಮನದ ವೇಳೆ ತಳ್ಳಾಟ ನೂಕಾಟ ಆಗಿತ್ತು, ಅವರನ್ನು ತಡೆಯುವಂತಹ ಕೆಲಸ ಆಗಿತ್ತು. ಈ ಮೂಲಕ ರಾಜ್ಯಪಾಲರ ಗೌರವಕ್ಕೆ ಧಕ್ಕೆ ಬರುವಂತೆ ವರ್ತಿಸಲಾಗಿದೆ. ಕೂಡಲೇ ಅಂತವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಶೋಕ್ ಪತ್ರವನ್ನ ಬರೆದಿದ್ದಾರೆ. ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತಿದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು, ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು. ಅವ್ರ ಮೇಲೆ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ, ಎಲ್ಲಾ ಚಾನೆಲ್ಗಳು ವಿಡಿಯೋ ಅವ್ರನ್ನ ಅಡ್ಡಾಕಿರೋದು, MLA ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ, ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಅವರೇನೋ ತಪ್ಪು ಮಾಡಿದ್ದಾರೆ ಇಲ್ಲ, ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೆ ತಗೊಂಡ್ರೆ ಸರಿ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡ್ಬೇಕು. ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತಿದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು, ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ. ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ ಅಪಮಾನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಸರ್ಕಾರದ ನಡೆಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸಭೆ ಪರಿಷತ್ ಸದಸ್ಯರಿಂದ ಅಗೌರವ ತೋರಿದ ಸದಸ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ಗೆ ಮನವಿಯನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯಪಾಲರ ನಿರ್ಗಮನದ ವೇಳೆ ತಳ್ಳಾಟ ನೂಕಾಟ ಆಗಿತ್ತು, ಅವರನ್ನು ತಡೆಯುವಂತಹ ಕೆಲಸ ಆಗಿತ್ತು. ಈ ಮೂಲಕ ರಾಜ್ಯಪಾಲರ ಗೌರವಕ್ಕೆ ಧಕ್ಕೆ ಬರುವಂತೆ ವರ್ತಿಸಲಾಗಿದೆ. ಕೂಡಲೇ ಅಂತವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಶೋಕ್ ಪತ್ರವನ್ನ ಬರೆದಿದ್ದಾರೆ. ಅವರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತಿದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು, ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ
ಕ್ರಮ ಆಗ್ಬೇಕು ಅವ್ರ ಮೇಲೆ. ಸಭಾಧ್ಯಕ್ಷರೇ, ಹೋಗ್ಬೇಕಾದ್ರೆ ಅವ್ರನ್ನ ವಿಡಿಯೋ ಇದೆ, ನಾನು ಕಳಿಸ್ತೀನಿ ನಿಮ್ಮ ಹತ್ರ. ಎಲ್ಲ ಆಲ್ರೆಡಿ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ, ಎಲ್ಲಾ ಚಾನೆಲ್ಗಳು ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, MLA ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ, ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಈ ಅಧಿವೇಶನ ಏನ್ ನಡೀಬೇಕು? ಅವರೇನೋ ತಪ್ಪು ಮಾಡಿದಾರೆ ಇಲ್ಲ, ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೇ ತಗೊಂಡ್ರೆ ಸರಿ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡ್ಬೇಕು. ಅವ್ರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು? ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ. ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ ಅಪಮಾನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಸರ್ಕಾರದ ನಡೆಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸಭೆ ಪರಿಷತ್ ಸದಸ್ಯರಿಂದ ಅಗೌರವ ತೋರಿದ ವಿಚಾರ, ಅಗೌರವ ತೋರಿದ ಸದಸ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸ್ಪೀಕರ್ UT ಖಾದರ್ಗೆ ಮನವಿಯನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯಪಾಲರ ನಿರ್ಗಮನದ ವೇಳೆ ತಳ್ಳಾಟ ನೂಕಾಟ ಆಗಿತ್ತು, ಅವರನ್ನು ತಡೆಯುವಂತಹ ಕೆಲಸ ಆಗಿತ್ತು. ಈ ಮೂಲಕ ರಾಜ್ಯಪಾಲರ ಗೌರವಕ್ಕೆ ಧಕ್ಕೆ ಬರುವಂತೆ ವರ್ತಿಸಲಾಗಿದೆ. ಕೂಡಲೇ ಅಂತವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಶೋಕ್ ಪತ್ರವನ್ನ ಬರೆದಿದ್ದಾರೆ. ಅವ್ರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು? ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ, ಈಗ ಅವ್ರ ಮೇಲೆ ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಮೇಲೆ ಕ್ರಮ ಆಗ್ಬೇಕು. ಅವ್ರ ಮೇಲೆ ಸಭಾಧ್ಯಕ್ಷರೇ, ಹೋಗ್ಬೇಕಾದ್ರೆ ಅವ್ರನ್ನ ವಿಡಿಯೋ ಇದೆ, ನಾನು ಕಳಿಸ್ತೀನಿ ನಿಮ್ಮ ಹತ್ರ. ಎಲ್ಲ ಆಲ್ರೆಡಿ ದೇಶ ಪೂರ್ತಿ ವಿಡಿಯೋ ಓಡಾಡ್ತಾ ಇದೆ, ಎಲ್ಲಾ ಚಾನೆಲ್ಗಳು ವಿಡಿಯೋ ಅವ್ರನ್ನ ಅಡ್ಡ ಹಾಕಿರೋದು, MLA ಬೈದಿರೋದು, ಅವ್ರನ್ನ ಧಿಕ್ಕಾರ ಕೂಗಿರೋದು, ಇದೆಲ್ಲ ನನ್ನ ಹತ್ರ ವಿಡಿಯೋ ಇದೆ. ಅದು ಸ್ಪಷ್ಟವಾಗಿದೆ, ಇಲ್ಲಿ ರೂಲ್ ಬುಕ್ ಅಲ್ಲಿ ಸ್ಪಷ್ಟ ಆಗಿದೆ. ಈ ರೂಲ್ ಬುಕ್ ಅಲ್ಲಿ ಇರೋದ್ರನ್ನ ಅವ್ರ ಮೇಲೆಲ್ಲ ಕ್ರಮ ಆಗ್ಬೇಕು. ನೀವು ಕ್ರಮ ಮಾಡಿಲ್ಲ ಅಂದ್ರೆ ಈ ಅಧಿವೇಶನ ಏನ್ ನಡೀಬೇಕು? ಅವರೇನೋ ತಪ್ಪು ಮಾಡಿದಾರೆ ಇಲ್ಲ, ಮತ್ತೆ ಯಾಕೆ ಅವ್ರಿಗೆ ನೀವು ಅಗೌರವ ಮಾಡ್ತೀರಾ? ರೂಲ್ ಬುಕ್ ಅಲ್ಲಿ ಸ್ಪಷ್ಟವಾಗಿದೆ. ಅದರಿಂದ ದಯವಿಟ್ಟು ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತೀರಿ. ಇದನ್ನ ನೀವು ಇವತ್ತೇ ತಗೊಂಡ್ರೆ ಸರಿ, ನಾಳೆನೇ ತಗೊಂಡ್ರೆ ಸರಿ, ಇದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡ್ಬೇಕು. ಅವ್ರು ಮಾತಾಡುವಾಗ ಯಾರು ಅಡೆತಡೆ ಮಾತಾಡಬಾರ್ದು ಅಂತ ಇದೆ, ಸ್ಪಷ್ಟವಾಗಿದೆ. ಲಾ ಮಿನಿಸ್ಟರ್ ಹೆಂಗ್ ಮಾತಾಡಿದ್ರು? ಲಾ ಮಿನಿಸ್ಟರ್ ಎದ್ದು ಅದಕ್ಕೆ ಅಡೆತಡೆ ಮಾಡಿದ್ರಲ್ಲ. ವಿಶೇಷ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ ಅಪಮಾನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಸರ್ಕಾರದ ನಡೆಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಧಾನಸಭೆ ಪರಿಷತ್ ಸದಸ್ಯರಿಂದ ಅಗೌರವ ತೋರಿದ ವಿಚಾರ, ಅಗೌರವ ತೋರಿದ ಸದಸ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸ್ಪೀಕರ್ UT ಖಾದರ್ಗೆ ಮನವಿಯನ್ನ ಮಾಡಿದ್ದಾರೆ.